press the bell icon on the YouTube app and never miss another update. Hello students, let's continue our discussion in decimals. In previous class we solved exercise 8.4. We remain with one problem, that is fifth problem. So let us solve that problem now. Express as kg using decimals. ಅಂದರೆ ಡೆಸಿಮಲ್ಸ್ನ ಯೂಸ್ ಮಾಡಿ kgನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳಿದೆ, that is in grams. So let us know the relationship between grams and kilograms. So 1 kilogram is equals to 1 by 1000 grams. 1 kilogram is equals to 1 by 1000 grams. Sorry, 1 gram is equals to 1 by 1000 kilograms. 1 kg ಅಂದರೆ 1 by 1000 ಆಗುತ್ತೆ. 1 kg ಅಂದರೆ 1000 ಗ್ರಾಮ್ ಆಗುತ್ತೆ. ಸೊ 1 ಗ್ರಾಮ್ ಅಂದರೆ 1 by 1000 kg. So fifth is 2 grams. ಇಲ್ಲಿ ಗ್ರಾಮ್ಸ್ ಅಲ್ಲಿ ಇದೆ, ನಾವು ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. 2 grams is equals to 2 by 1000. ಸೊ 2 by 1000 ಅಂದರೆ ಡಿನಾಮಿನೇಟರ್ಲಿ 3 zeros ಇದೆ. ಸೊ 3 zeros ಇದ್ರೆ 3 numbers ಆದಮೇಲೆ ಪಾಯಿಂಟ್ ತಗೊಳ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.02 kg. ನೆಕ್ಸ್ಟ್ 100 grams means 100 by 1000. See here 1 2 3 zeros ಇದೆ. 1 2 3 number ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.100 kg or 0.1 kg. 0.1 ಅಂತ ಬರೆದ್ರೂ ಸೇಮ್ ಆನ್ಸರ್. 3750 grams. Again we have to divide it by 3750 divided by 1000. ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಅದೇ ಥರ ಮಾಡ್ಬೋದು. 1 2 3 numbers ಆದಮೇಲೆ ಪಾಯಿಂಟ್ ಇಡಬೇಕು. 1 2 3. ಸೊ ಇಟ್ ವಿಲ್ ಬಿಕಮ್ 3.750 kg or 3.75. both are same. Next D, 5 kg 8 gram. 5 kg 8 gram. 5 kg plus 8 by 1000. 8 by 1000 kg. So illi it is already in kgs, but it is in grams. So you have to convert it into kg. So you have to divide by 1000. So 8 by 1000 means 5 kg. 1 2 3. So 3 numbers ಆದಮೇಲೆ ಪಾಯಿಂಟ್ ಇದೆ. It will become 0.08 kg. 5.008 kg. It will become 5.008 kilograms. Is this clear? 5.008 kilograms. Next we have last question, that is fifth equation. 26 kg 50 grams. 26 kg 50 grams. So it is in kg. ಈ 50 grams ಅಲ್ಲಿದೆ. ಗ್ರಾಮ್ಸ್ನ ಕನ್ವರ್ಟ್ ಮಾಡ್ಕೊಳ್ತೀವಿ. 26 kg plus 50 by 1000 kg. ಈ ಥರ ಇದ್ದಾಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಝೀರೋಸ್ನ ಹಾಗೆ ಇಟ್ಕೊಂಡಿದ್ವಿ. ಇನ್ನೊಂದು ಥರ ಹೆಂಗೆ ಮಾಡ್ಬೋದು ಅಂದರೆ ಝೀರೋನ ಕ್ಯಾನ್ಸಲ್ ಮಾಡ್ಬೋದು. ಸೊ ಝೀರೋನ ಕ್ಯಾನ್ಸಲ್ ಮಾಡಿದ್ರೆ 2 numbers ಇದೆ. ಸೊ 2 numbers ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.05 kg.
ಸೊ ಇದೆರಡನ್ನೂ ಆ್ಯಡ್ ಮಾಡಿದ್ರೆ 2.05 kg. ಝೀರೋನ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡದೇ ಇದ್ರು ಸೇಮ್ ಆನ್ಸರೇ ಬರುತ್ತೆ. ಕ್ಯಾನ್ಸಲ್ ಮಾಡದೇ ಇದ್ದರೆ 2.050 ಅಂತ ಬರ್ತಿತ್ತು. 5 ಆದಮೇಲೆ 0 ಬರ್ತಿತ್ತು. ಡೆಸಿಮಲ್ಸಲ್ಲಿ ನಂಬರ್ಸ್ ಆದಮೇಲೆ ಝೀರೋಸ್ ಇದ್ದರೆ ಏನೂ ವ್ಯಾಲ್ಯೂ ಇರಲ್ಲ. 2.05 ಅಂತ ಬರೆದ್ರು ಒಂದೇ, 2.050 ಅಂತ ಬರೆದ್ರೂ ಸೇಮ್ ವ್ಯಾಲ್ಯೂಸು. 0 ಬರೆದ್ರು ಬಿಟ್ಟರು ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅಡಿಷನ್ ಆಫ್ ನಂಬರ್ಸ್ ವಿತ್ ಡೆಸಿಮಲ್ಸ್. ಸೊ ನಾನಿಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ನಿಮಗೆ ಅಡಿಷನ್ಸ್ನ ಹೆಂಗೆ ಮಾಡೋದು ಅಂತ. ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಪ್ ಇನ್ ಅಡಿಷನ್ ಆಫ್ ಡೆಸಿಮಲ್ಸ್. ಸೊ ಡೆಸಿಮಲ್ಸಲ್ಲಿ ಅಡಿಷನ್ ಹೆಂಗೆ ಮಾಡೋದು ಅಂತ ನಿಮಗೆ ಆಲ್ರೆಡಿ ಫ್ರ್ಯಾಕ್ಷನ್ನ ಆ್ಯಡ್ ಮಾಡೋದು ಹೆಂಗೆ ಗೊತ್ತಿದೆ, ಹೋಲ್ ನಂಬರ್ಸ್ ಆ್ಯಡ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಸೊ ಲೆಟ್ಸ್ ಡಿಸ್ಕಸ್ ಡೆಸಿಮಲ್ಸ್ ಅಡಿಷನ್. ಸಿ ಹಿಯರ್ ಲೆಟ್ ಅಸ್ ಟೇಕ್ directly one example. After that let's take direct exercise problems. So if you want to add 2.50 and 9.50 ಹೆಂಗೆ ಮಾಡ್ತೀರಾ ಅಂದರೆ, ಸೊ ಯು ನೋ ದಿಸ್ ಇಸ್ ಟೆನ್ಸ್ and this is hundreds and this is ones. Here also tens, hundreds and ones. ಆ್ಯಡ್ ಮಾಡುವಾಗ ones, tens and 100. ಸೊ ಈ ಥರ ಬರ್ಕೊಂಡು 2.50 and 9.50 ಈ ಥರ ಬರ್ಕೊಳ್ತೀವಿ. ಬರ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ತೀವಿ. 0 plus 0 0, 5 plus 5 10, 1 carry, 2 plus 1 3, it will become 12. So it will become 12.50. ಒಂದು ಏನು ಅಂದರೆ ಕರೆಕ್ಟಾಗಿ ಆ ನಂಬರ್ನ ಪಾಯಿಂಟ್ ಕೆಳಗಡೆ ಬರ್ಕೊಂಡು ಆ್ಯಡ್ ಮಾಡೋದು. 2.50, 9.50. ಸೊ ನಾನು ಎಕ್ಸಸೈಸ್ ಪ್ರಾಬ್ಲಮ್ಸ್ ತೊಗೊಂಡು ನೀಟಾಗಿ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. Let us take exercise 8.5. Exercise 8.5. First, find the sum in each of the following. ಅದರಲ್ಲಿ ಸಮ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದರಲ್ಲೂ ಸಮ್ ಮಾಡ್ತಾ ಹೋಗೋಣ. Let us take a question. 0.007 plus 8.5 plus 30.08. So I'll explain how to add. ಫಸ್ಟು ಈ ನಂಬರ್ನ ಬರ್ಕೊಳ್ಳಿ, 0.07. ಫಸ್ಟು ನೀಟಾಗಿ ಅಬ್ಸರ್ವ್ ಮಾಡಿ, 0.07. ಈ ಪಾಯಿಂಟ್ ಮೇಲ್ಗಡೆ ಕಾನ್ಸಂಟ್ರೇಷನ್ ಇರಬೇಕು. ಸಿ ಹಿಯರ್ ಆಲ್ಸೋ ವಿ ಹ್ಯಾವ್ ಪಾಯಿಂಟ್. ಆ ನಂಬರ್ನ ಕೆಳಗಡೆ ಕರೆಕ್ಟಾಗಿ ಪಾಯಿಂಟ್ ಬರೋ ಥರ ಬರ್ಕೊಳ್ಳಿ. 8.5 ಗೊತ್ತಾಯ್ತಾ? ನೀವು ಇಲ್ಲೆಲ್ಲೋ 8.5 ಅಂತ ಬರ್ಕೊಳ್ಳೋ ಹಾಗಿಲ್ಲ. ಈ ಪಾಯಿಂಟ್ನ ಕೆಳಗಡೆ ಕರೆಕ್ಟಾಗಿ ಅದೇ ನಂಬರ್ ಬರೋ ಥರ ಬರ್ಕೊಳ್ತೀವಿ. ಸಿ ಹಿಯರ್ 30 ಇದೆ ಅಲ್ವಾ, 30 ಆದಮೇಲೆ 0.08 ಈ ಥರ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಐಲ್ ರಿಪೀಟ್, 0.007 ನೋಡಿರಿ, 8.5 ಕರೆಕ್ಟಾಗಿ ಇಲ್ಲೇ ಬರಿಬೇಕು. 30.08 ಪಾಯಿಂಟ್ಸ್ ಎಲ್ಲವೂ ಒಂದರ ಕೆಳಗಡೆ ಒಂದು ಬರಬೇಕು. ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ಏನಿದೆ ಅಲ್ವಾ, ಇಲ್ಲಿ ಎಲ್ಲಿ ಎಂಟಿ ಉಳಿಯುತ್ತೆ ಇಲ್ಲೆಲ್ಲ ನಾವು ಝೀರೋಸ್ನ ಆ್ಯಡ್ ಮಾಡಿ, ಝೀರೋ ಏನೂ ಇಲ್ಲ ಅಂದರೆ ಅದು ಝೀರೋ ಅಂಡರ್ಸ್ಟುಡ್, ನಾವು ಬರಿಬೇಕು ಅಂತ ಏನೂ ಇಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡಿ. 7 plus 0 7, 0 plus 8 8, 5 plus 0 5, and here it will become 8 and 3. So answer is 38.587. Answer is 38.587. This is how we will solve. Next, B question. $15 plus 0.632 plus 13.8. 15.632
0 ಏನು ಇಲ್ಲ ಅಂದರೆ ಅದಾದ ಪಾಯಿಂಟ್ ಆದಮೇಲೆ 0 ಇದೆ ಅಂತ ಮೀನಿಂಗ್. ಸೊ 15.0 ಇಲ್ಲಿ ಅಬ್ಸರ್ವ್ ಮಾಡಿಕೊಡಿ 0.632 ಇಲ್ಲಿ ಏನು ಮಿಸ್ಟೇಕ್ಸ್ ಮಾಡಬೇಡ್ರಿ. ಸೊ 13 ಪಾಯಿಂಟ್ನ ಈ ಕಡೆ ಇರೋ ನಂಬರ್ಸ್ ಕರೆಕ್ಟಾಗಿ ಬರ್ಕೊಂಬಿಡ್ರಿ 13.8. ಸೊ ನಾವು ಯು ಕ್ಯಾನ್ ಆ್ಯಡ್ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಬರ್ಕೊಂಡ್ರೆ ಎಲ್ರಿಗೂ ಅಡಿಷನ್ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಕಲ್ತಿರ್ತೀರಿ, ಆ್ಯಡ್ ಮಾಡೋದಕ್ಕೆ ಎಲ್ರಿಗೂ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. 2 + 0 2, 3 + 0 3, 6 + 8 how much it will become 14, 1 carry, 5 + 1 6, 6 + 3 9, 1 + 1 2. So it will become 29.432. Let's take C question now. C 27.076 plus 0.55 plus 0.004. First write this number 27.076 plus 0.55 next 0.004. ನೋಡಿ 27 ಪಾಯಿಂಟ್ ಈ ನಂಬರ್ ಬರ್ಕೊಂಡ ತಕ್ಷಣ ನೆಕ್ಸ್ಟ್ ಬರ್ಕೊಳ್ಳುವಾಗ ಪಾಯಿಂಟ್ನೇ ಕರೆಕ್ಟಾಗಿ ಪಾಯಿಂಟ್ ಇಟ್ಕೊಳ್ತೀವಿ. ಪಾಯಿಂಟ್ನ ಆ ಕಡೆ ಇರೋ ನಂಬರ್ ಆ ಕಡೆ ಬರಿತೀವಿ, ಲೆಫ್ಟ್ ಸೈಡಿಗೆ ಇರೋ ನಂಬರ್ ಲೆಫ್ಟ್ ಸೈಡಿಗೆ ಬರಿತೀವಿ. ಪಾಯಿಂಟ್ ಕರೆಕ್ಟಾಗಿ ಒಂದರ ಕೆಳಗಡೆ ಒಂದು ಬರೆಯೋದು ತುಂಬ ಇಂಪಾರ್ಟೆಂಟ್. 6 + 4 10, 7 + 1 8, 8 + 5 will become 13, 5 + 1 6, 7 + 0 7 and 2. So answer will become 27.630. Next we have D. $25.65 plus 9.005 plus 3.7. 25.65 ಇದನ್ನ ಬರ್ಕೊಳ್ತೀರಿ ಫಸ್ಟು. ನೆಕ್ಸ್ಟ್ ಈ ಪಾಯಿಂಟ್ ಕೆಳಗಡೆ ಬರುತ್ತೆ. ಪಾಯಿಂಟ್ನ ಈ ಕಡೆ ಇರೋ ನಂಬರ್ 9, ಪಾಯಿಂಟ್ನ ಆ ಸೈಡ್ ಇರೋ ನಂಬರ್ 005. here also ಪಾಯಿಂಟ್ ಇಟ್ಕೊಳ್ತೀರಿ 3.7. now you can directly add 5, 5 + 0 5, 9 6 + 7 will become 13, 1 carry, 9 + 1 10, 10 + 5 15, 15 + 3 is 8, 1 carry, 2 + 1 3. So answer is 38.355. So similarly you can take E and F for your homework. ಸೊ ಇ ಆ್ಯಂಡ್ ಎಫ್ನ ನೀವು ಇದೇ ಥರನೇ ABCD 4 ಪ್ರಾಬ್ಲಮ್ ಮಾಡಿಸಿದ್ದೀನಿ, ಅದೇ ಥರನೇ ಆ್ಯಡ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಈಸಿ ಪ್ರಾಬ್ಲಮ್ಸ್, ಕಷ್ಟ ಇದೆ ಅಂತ ಏನೂ ಇಲ್ಲ, ಸಿಮಿಲರ್ ಪ್ರಾಬ್ಲಮ್ ಇದೆ. ಸೊ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಹೋಮ್ವರ್ಕ್. ಲೆಟ್ ಅಸ್ ಟೇಕ್ ಸೆಕೆಂಡ್ ಕ್ವೆಶ್ಚನ್ ನಾವು. Rashid spent 35.75 for maths book and 32.60 for science book. Find the total amount spent by Rashid. ಅಂದರೆ ರಶೀದ್ ಅನ್ನೋನು ಏನು ಮಾಡಿರ್ತಾನೆ, ಮ್ಯಾಥ್ಸ್ ಬುಕ್ಕಿಗೆ 35.75 ಸ್ಪೆಂಡ್ ಮಾಡಿರ್ತಾನೆ ಆ್ಯಂಡ್ ಸೈನ್ಸ್ ಬುಕ್ಕಿಗೆ 32.60. ಆ ಥರನೂ ಓದ್ಬೋದು. ಅಥವಾ 35.75 ಅಂದರೆ 35 rupees, ನೆಕ್ಸ್ಟ್ ಇಸ್ 75 ಪೈಸಸ್, 35 rupees and 75 ಪೈಸಸ್ ಸ್ಪೆಂಡ್ ಮಾಡಿರ್ತಾನೆ ಆ್ಯಂಡ್ 32 rupees 60 ಪೈಸಸ್ ಸ್ಪೆಂಡ್ ಮಾಡಿರ್ತಾನೆ. ವಾಟ್ ದೇ ಆರ್ ಆಸ್ಕಿಂಗ್ ಫೈಂಡ್ ದ ಟೋಟಲ್ ಕೇಳಿದಾಗ ಏನು ಮಾಡ್ತೀರಿ, ಯಾವಾಗಲೂ ಆ್ಯಡ್ ಮಾಡ್ತೀರಿ. ಸೊ ಟೋಟಲ್ ಅಂತ ಕೇಳಿರೋದಕ್ಕೆ ಎರಡನ್ನೂ ಆ್ಯಡ್ ಮಾಡಬೇಕು. ಲೇಟಸ್ ರೈಟ್ ದ ಗಿವನ್ ಡಾಟಾ, ದಟ್ ಈಸ್ ಅಮೌಂಟ್ ಸ್ಪೆಂಟ್ ಫಾರ್ ಮ್ಯಾಥ್ಸ್ ಬುಕ್ is equals to
35 rupees 75 paise. Next, amount spent for science book. How much? 32 rupees 60 paise. So what you have to find? Total amount spent. Total amount spent is equals to 5 plus 0, 5, 7 plus 6 will become 13, 1 carry, 5 plus 1, 6, 6 plus 2, 8 and 3 plus 3, 6. 68.35. So therefore total amount spent by Rashid, total amount spent by Rashid is 68 rupees 35 paise. Is this clear? Let's take third question. Radhika's mother gave her 10 rupees 50 paise and her father gave her 15 rupees 80 paise. Our amma ಎಷ್ಟು ಕೊಡ್ತಾರೆ 10 rupees 50 paise, our father 15 rupees 80 paise ಕೊಡ್ತಾರೆ. Find the total amount given to Radhika by parents. Parents ಅಂದರೆ ಫಾದರ್ ಆ್ಯಂಡ್ ಮದರ್ ಎಂದು ಎರಡು ಟೋಟಲ್ ಸೇರಿ ಎಷ್ಟು ಅಮೌಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಯು ವಿಲ್ ಆ್ಯಡ್. ಇಂಪಾರ್ಟೆಂಟ್ ಏನು ಅಂದರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ನ ಬರ್ಕೊಂಡು ಅಡಿಷನ್ ಮಾಡೋದು. ಸೊ ನಾರ್ಮಲ್ ಅಡಿಷನ್ ಗೊತ್ತಿದೆ ನಿಮಗೆ, ಡೆಸಿಮಲ್ಸಲ್ಲಿ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಪಾಯಿಂಟ್ ಕಡೆ ಗಮನ ಇರಬೇಕಷ್ಟೆ. ಅದೊಂದು ಗೊತ್ತಿದ್ರೆ ಈಸಿಯಾಗಿ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಿ. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ. Amount, money given by her mother, how much? 10 rupees 50 paise, and money given by her father. Father ಇಂದ ಎಷ್ಟು ಅಮೌಂಟ್ ಸಿಗುತ್ತೆ? How much? 15 rupees 80 paise. So what you have to find? Total amount given by the parents. Total amount given by her parents. Zero plus 0, 0. 8 plus 5, 13. 1 carry. 5 plus 1, 6 and 1 plus 1, 2. So 26.30. ಅಡಿಷನ್ ಏನೂ ಚೇಂಜ್ ಆಗಿಲ್ಲ ನೋಡಿ, ಕರೆಕ್ಟಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರ್ಕೊಂಡಿದ್ದೀವಿ. 0 plus 0, 0. 5 plus 8, 13. 1 carry, 5 plus 1, 6 and 1 plus 1, 2. So therefore 26.30 rupees was given by Radhika's parents. Radhika's parents. So this is the answer. Let's take fourth question. Nasri bought 3 meter 20 centimeter cloth for her shirt and 2 meter 5 centimeter cloth for her trouser. Find the total length of cloth bought by her. ಅಂದರೆ ಅವಳು ಶರ್ಟ್ಗೋಸ್ಕರ ಎಷ್ಟು ಕ್ಲಾತ್ ತಂದಿದ್ದಾಳೆ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಟ್ರೌಸರಿಗೋಸ್ಕರ ಎಷ್ಟು ಕ್ಲಾತ್ ತೊಗೊಂಡು ಬಂದಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ದೇ ಆರ್ ಆಸ್ಕಿಂಗ್? ಟೋಟಲ್ ಅಂದರೆ ಅಗೇನ್ ಯು ಹ್ಯಾವ್ ಟು ಆ್ಯಡ್ ದ ಲೆಂತ್ ಆಫ್ cloth for short and trouser, you will get the total.
ಟೋಟಲ್ ಅಂದರೆ ಎರಡನ್ನೂ ಆ್ಯಡ್ ಮಾಡ್ತೀರಿ. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಲೆಂತ್ ಆಫ್ ಕ್ಲಾತ್ bought for her shirt. ಈ ಥರ ಇದ್ದಾಗ ಕೇರ್ಫುಲ್ ಆಗಿ ಮಾಡಿರಿ. her shirt 2 ಯೂನಿಟ್ ಇರುತ್ತೆ, ದಟ್ ಈಸ್ 3 ಮೀಟರ್ 20 ಸೆಂಟಿಮೀಟರ್. and length of cloth bought for her trouser ಎಷ್ಟು ಬೈ ಮಾಡ್ತಾಳೆ? 2 ಮೀಟರ್ 5 ಸೆಂಟಿಮೀಟರ್. ಹಿಯರ್ ನೋಡ್ರಿ ಕರೆಕ್ಟಾಗಿ 2 ಕೆಳಗಡೆ 5 ಬರಬೇಕು, ನಾಟ್ 0 ಕೆಳಗಡೆ 5 ಬರೋ ಹಾಗಿಲ್ಲ. ಕರೆಕ್ಟಾಗಿ 5 ಕೆಳಗಡೆನೆ 2 ಬರೋ ಥರ ಬರ್ಕೊಳ್ತೀವಿ. 2 ಮೀಟರ್ 5 ಸೆಂಟಿಮೀಟರ್. ಆರ್ ಎಲ್ಸ್ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ. 3 ಮೀಟರ್ ಆ್ಯಂಡ್ 20 ಸೆಂಟಿಮೀಟರ್ ಎರಡು ಬೇರೆ ಬೇರೆ ಯೂನಿಟಲ್ಲಿ ಇದೆ ಅಲ್ವಾ. ಸೊ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಮೀಟರ್ಸ್. ಎರಡನ್ನೂ ಮೀಟರ್ಸ್ಗೆ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಬೇಕು. 3 ಮೀಟರ್ 20 ಸೆಂಟಿಮೀಟರ್ ಕನ್ವರ್ಷನ್ ಇಲ್ಲಿ ರೈಟ್ ಸೈಡಿಗೆ ಮಾಡೋ ಬದಲು ಇಲ್ಲೇ ತೋರಿಸ್ತಿದ್ದೀನಿ. ಯು ಆಲ್ರೆಡಿ ಲರ್ನ್ ದ ಕನ್ವರ್ಷನ್, ದಟ್ ಈಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1/100 meters. ಸೊ ಸೆಂಟಿಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಮಾಡಬೇಕು. ಸೊ 3 ಮೀಟರ್ ಪ್ಲಸ್ 20/100 ಸೆಂಟಿಮೀಟರ್. 20/100 ಸೆಂಟಿಮೀಟರ್ ಆಗುತ್ತೆ. 20/100 ಮೀಟರ್ಸ್. ಈಗ ನೀವು ಆಲ್ರೆಡಿ ಕನ್ವರ್ಷನ್ ಕಲ್ತಿದ್ದೀರಿ. 2 zeros ಇದ್ದರೆ 2 numbers ಆದಮೇಲೆ ಪಾಯಿಂಟ್ ಇಟ್ಕೊಳ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.20 meters. So now it will become 3.20 meters. Next, if you convert 2 meter 5 centimeter as meters, 2 meter 5 centimeters ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 2 ಮೀಟರ್ ಹಂಗೆ ಇರುತ್ತೆ, ಪ್ಲಸ್ 5 ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 5/100 meters. 2 ಮೀಟರ್ 5/100 ಅಂದರೆ 0.05 meters. 0.05 meters. 2 0 ಇದೆ, 2 numbers ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 2.05 meters. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಕೇರ್ಫುಲ್ಲಾಗಿ ಮಾಡಿರಿ. ಏನು ಮಾಡಬೇಕು? 2 ಯೂನಿಟ್ ಇದೆ, 3 ಮೀಟರ್ 20 ಸೆಂಟಿಮೀಟರ್ ಆ್ಯಂಡ್ 2 ಮೀಟರ್ 25 ಸೆಂಟಿಮೀಟರ್. 2 ಯೂನಿಟ್ ಇದ್ದರೆ ಫಸ್ಟು ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಆ ಒಂದೇ ಯೂನಿಟ್ ಅಂದರೆ ಈಗ 2 ಮೀಟರ್ಸಲ್ಲಿ ಆಯ್ತಲ್ವ, 3.20 ಆ್ಯಂಡ್ 2.05 ಹಾಗೆ ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ರಾಂಗ್ ಆಗುತ್ತೆ. ಕರೆಕ್ಟಾಗಿ ಈ ಥರ ಕನ್ವರ್ಟ್ ಮಾಡಿ ಆ್ಯಡ್ ಮಾಡ್ತೀರ. ಸೊ ನಾವು ಯು ಕ್ಯಾನ್ ಆ್ಯಡ್ ಈಗ ಆ್ಯಡ್ ಮಾಡಿರಿ. 3.20 ಪ್ಲಸ್ 2.05 meters. Now you can add 5 plus 0 5, 2 plus 0 2 and 3 plus 2 5. It will become 5.25 meters. What is 5.25? Total length of cloth she bought. Therefore 5.25 meter of the length of cloth bought by Nasreen.
Next we have fifth question, that is Naresh walked 2 kilometer 35 meter in the morning and 1 kilometer 7 meter in the evening. How much distance did he walk in all ಅಂತ ಕೇಳ್ತಾರೆ. ಸೊ ಇಲ್ಲೂ ಅಷ್ಟೇ 1 ಕಿಲೋಮೀಟರಲ್ಲಿದೆ, ಇನ್ನೊಂದು ಮೀಟರ್ಸಲ್ಲಿದೆ. ಇಲ್ಲೂ ಎಲ್ಲದನ್ನು ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಟೇಕ್ ಫಿಫ್ತ್ ಕ್ವೆಶನ್. ಡಿಸ್ಟೆನ್ಸ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಕನ್ವರ್ಷನ್ ಮಾಡೋದು, ಮೀಟರಿಂದ ಸೆಂಟಿಮೀಟರಿಗೆ ಆಗಿರ್ಬೋದು, ಕಿಲೋಮೀಟರ್ಸಿಂದ ಮೀಟರ್ಸಿಗೆ ಆಗಿರ್ಬೋದು, ಕನ್ವರ್ಷನ್ ಕರೆಕ್ಟಾಗಿ ಮಾಡಬೇಕು. ಸೊ ಡಿಸ್ಟೆನ್ಸ್ ಹಿ ವಾಕ್ಡ್ ಇನ್ ದ ಮಾರ್ನಿಂಗ್, ಡಿಸ್ಟೆನ್ಸ್ ವಾಕ್ಡ್ ಇನ್ ದ ಮಾರ್ನಿಂಗ್, how much? 2 kilometer 35 meter. ಸೊ ಇದನ್ನ ಕನ್ವರ್ಟ್ ಮಾಡಬೇಕು, ಕಿಲೋಮೀಟರ್ಗೆ 35 ಮೀಟರ್ನ ಕನ್ವರ್ಟ್ ಮಾಡ್ಕೊಳ್ಬೇಕು. ಯು ಆಲ್ರೆಡಿ ನೋ 1 meter is equals to 1/1000 kilometers. So 1 meter is equals to 1/1000 kilometers. Similarly 35 meter ಅಂದರೆ it will become, ಇಲ್ಲಿ 35 ಮೀಟರಲ್ಲಿ ಇದೆ ಅಲ್ವಾ, ಕಿಲೋಮೀಟರಿಗೆ ಕನ್ವರ್ಟ್ ಮಾಡ್ತೀವಿ, 35/1000. ಸೊ 35/1000 ಅಂದರೆ 3 zeros ಇರೋದ್ರಿಂದ 3 numbers ಆದಮೇಲೆ ಪಾಯಿಂಟ್ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 0.035 ಕಿಲೋಮೀಟರ್ಸ್. ಸೊ 35 ಮೀಟರ್ಸ್ನ ಕಿಲೋಮೀಟರಿಗೆ ಕನ್ವರ್ಟ್ ಮಾಡಿದರೆ ಏನಾಯಿತು, 0.035. ಸೊ ಇಟ್ ವಿಲ್ ಬಿಕಮ್ 2.035 ಕಿಲೋಮೀಟರ್ಸ್. ಈ ಥರದ ಪ್ರಾಬ್ಲಮ್ಸ್ ನಾವು ಪ್ರೀವಿಯಸ್ ಎಕ್ಸಸೈಸಲ್ಲಿ ಸಾಲ್ವ್ ಮಾಡಿದ್ದೀವಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈಸಿಯಾಗಿ ಗೊತ್ತಾಗುತ್ತೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಟೆನ್ಸ್ he walked in the evening. Distance walked in the evening. How much? 1 kilometer 7 meters. 1 kilometer and 7 meters. 1 ಕಿಲೋಮೀಟರ್ ಆಲ್ರೆಡಿ ಮೀಟರ್ ಇದೆ, 7 ಮೀಟರ್ಸ್ನ ಕನ್ವರ್ಟ್ ಮಾಡ್ತೀವಿ. 7 ಮೀಟರ್ ಅಂದರೆ 7/1000. ಸೊ ಇಟ್ ವಿಲ್ ಬಿಕಮ್ 0.007. ಯಾಕೆ 0.007 ಆಗುತ್ತೆ, ಡಿನಾಮಿನೇಟರ್ಲಿ 3 zeros ಇದೆ ಅಲ್ವಾ, 3 numbers ಆದಮೇಲೆ ಪಾಯಿಂಟ್ ತಗೊಳ್ತೀವಿ, 1 2 3. ಸೊ ಇಟ್ ವಿಲ್ ಬಿಕಮ್ 1.007 ಕಿಲೋಮೀಟರ್ಸ್. ಸೊ ಈಗ ಅವ್ರೇನು ಕೇಳ್ತಾ ಇರೋದು, ಟೋಟಲ್ ಡಿಸ್ಟೆನ್ಸ್ ಹಿ ವಾಕ್ ಇನ್ ಆಲ್ ಅಂತ ಕೇಳ್ತಾರೆ. ಏನು ಮಾಡ್ತೀರಿ, ಎರಡನ್ನೂ ಆ್ಯಡ್ ಮಾಡ್ತೀರಿ. ಟೋಟಲ್ ಡಿಸ್ಟೆನ್ಸ್ ವಾಕ್ ಇಸ್ ಈಕ್ವಲ್ಸ್ ಟು, ಎರಡನ್ನೂ ಆ್ಯಡ್ ಮಾಡ್ತೀರಿ. ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೆ ರಾಂಗ್ ಆಗುತ್ತೆ, ಈ ಥರ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಬೇಕು. 2.035 ಕಿಲೋಮೀಟರ್ಸ್ ಪ್ಲಸ್ 1.007 ಕಿಲೋಮೀಟರ್ಸ್. ಸೊ ಈಗ ಆ್ಯಡ್ ಮಾಡ್ತೀನಿ. ಕಿಲೋಮೀಟರ್ಸ್ 7 + 5 12, 1 ಕ್ಯಾರಿ, 3 + 1 4, 0 + 0 0 and 2 + 1 3. So it will become 3.042. therefore ಏನು ಹೇಳ್ಬೋದು, 3.042 kilometers of distance he walked. Therefore 3.042 kilometers of distance he walked. Is it clear? So this is how you will solve
Thank you, students. Let's discuss remaining problems in the next class. Thank you.